ಹೆಸರು ಸಾನಿಕಾ ಮಾಳುಗಾವಡೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KHPS ಅಶೋಕನಗರ್ ಖಡಕ್ಲಾಲ್. ಒಬ್ಬ ವಿದ್ಯಾವಂತ ಪಡೆದ ಶಿಕ್ಷಣವು ಬಡವರ ಕಲ್ಯಾಣಕ್ಕೆ ಹಾನಿಕರಕವಾಗಿದ್ದರೆ ಆ ವಿದ್ಯಾವಂತ ಮನುಷ್ಯನು ಸಮಾಜಕ್ಕೆ ಶಾಪವಿದ್ದಂತೆ ಎನ್ನುವ ಬಾಬಾ ಸಾಹೇಬರ ಆಶಯದೊಂದಿಗೆ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಬಯಸುತ್ತೇನೆ. ನಿನ್ನೆ ಡಿಸೆಂಬರ್ 6 ಮಹಾಪರಿನಿರ್ವಾಣ ದಿನದಂದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪಾದಕಮಲಗಳಲ್ಲಿ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಾನು ಇಲ್ಲಿ ಸಾಮಾಜಿಕ ನ್ಯಾಯ ಈ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯವನ್ನು ಮಂಡಿಸುತ್ತಿದ್ದೇನೆ. ನಾನು ನನ್ನ ಕೆಲಸವನ್ನು ಪೂರ್ಣಗೊಳಿಸಿದ್ದೇನೆ. ನಾಳೆಯಾದರೂ ಸೂರ್ಯೋದಯವಾಗಬೇಕೆಂದು ನಾನು ಬಯಸುತ್ತೇನೆ. ಹೊಸ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಸೂರ್ಯನು ಇನ್ನೂ ಉದಯಿಸಿಲ್ಲ. ಸ್ನೇಹಿತರೆ, ಈ ಮಾತುಗಳನ್ನು ಯಾರು ಹೇಳಿದರು ಅಂತೀರಾ? ಹೌದು, ಈ ಕಾಳಜಿ ತುಂಬಿದ ಮಾತುಗಳನ್ನು ಬಾಬಾ ಸಾಹೇಬರು ಸಂವಿಧಾನದ ಅನುಮೋದನೆಗಾಗಿ ಸಂವಿಧಾನ ಸಭೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಹೇಳಿದರು. ಹಾಗಾದರೆ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಅವಶ್ಯವಿದೆಯೇ ಎಂಬ ಪ್ರಶ್ನೆ ಖಂಡಿತವಾಗಿಯೂ ಇದೆ. ಸಾಮಾಜಿಕ ನ್ಯಾಯ ಎಂಬುದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬಹಳ ಮುಖ್ಯವಾದ ವಿಚಾರವಾಗಿದೆ. ಅದಕ್ಕೂ ಮುನ್ನ ಬಾಬಾ ಸಾಹೇಬರ ಸಾಲುಗಳನ್ನು ಇಲ್ಲಿ ಹೇಳಬಯಸುತ್ತೇನೆ. ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ಚಿಂತಿಸಬೇಡಿ, ಕೈಯಲ್ಲಿ ಒಂದು ಪುಸ್ತಕವಿರಲಿ ಎಂದು ಹೇಳಿದವರು, ಮುಟ್ಟಿಸಿಕೊಳ್ಳದವರನ್ನು ಅಪ್ಪಿಕೊಳ್ಳುವಂತೆ ಮಾಡಿದವರು, ರಾಷ್ಟ್ರ ಸಂವಿಧಾನವನ್ನು ರಚಿಸಿದ್ದವರು, ಅವರು ಬರೆದ ಶಿಕ್ಷಣದ ಶಿಲ್ಪಿ ಮತ್ತು ಭಾರತ ರತ್ನ ಎಂದು ಕರೆಯಲ್ಪಡುವ ವಿಶ್ವರತ್ನ ಇವರು ಸಾಹೇಬರಿಗೆ ಸಾಹೇಬರು. ಅವರೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಬರೆದ ಸಂವಿಧಾನದ ಮೂಲಕವೇ ನಮಗೆ ಸಾಮಾಜಿಕ ನ್ಯಾಯವೊಂದು ವರದಾನವಾಗಿದೆ. ಸಮಾಜಕ್ಕೆ ತನ್ನದೇ ಆದ ಅಸ್ತಿತ್ವವಿದೆ. ಸಮಾಜಕ್ಕೆ ಅಸ್ತಿತ್ವವಿರುವಾಗ ವ್ಯಕ್ತಿತ್ವವೂ ಇರುತ್ತದೆ. ವ್ಯಕ್ತಿತ್ವ ಎಂಬುದು ನಾವು ಜನರಿಗೆ ಹಕ್ಕುಗಳು, ಅವಕಾಶಗಳು ಮತ್ತು ಸ್ವಾತಂತ್ರ್ಯ ನೀಡಿದಾಗ ಮಾತ್ರ, ಅದರ ಜೊತೆಗೆ ಆಹಾರ, ಬಟ್ಟೆ, ವಾಸಸ್ಥಳ ಮತ್ತು ಶಿಕ್ಷಣ ಎಂಬ ಮೂಲಭೂತ ಅಗತ್ಯಗಳನ್ನು ಒದಗಿಸಿದಾಗ ಮಾತ್ರ ಇದನ್ನು ಸಾಮಾಜಿಕ ನ್ಯಾಯ ಎಂದು ಕರೆಯಲಾಗುತ್ತದೆ. ನ್ಯಾಯ ಎಂಬುದು ಸ್ಪರ್ಶಿಸಲಾಗದ, ಕಾಣಲಾಗದ ಗುಣ. ಆದರೆ ನಮ್ಮ ದೇಶದಲ್ಲಿ ಹಿಂದುಳಿದ ಜನರಿಗೆ ಅದು ದೊರಕಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ, ನಮ್ಮ ಮಾನವೀಯ ಹಕ್ಕುಗಳನ್ನು ಪಡೆದಾಗ ಮಾತ್ರ ಅದರ ಜೊತೆಗೆ ಸಾಮಾಜಿಕ ನ್ಯಾಯ ಸಿಗುವುದು. ಶೋಷಿತರು ನೀರಿನಲ್ಲಿ ಕೊಚ್ಚಿ ಹೋಗುವ ಮರಳು ಕಣಗಳಾಗಬಾರದು, ನೀರಿನ ದಿಕ್ಕನ್ನು ಬದಲಾಯಿಸುವ ಬಂಡೆಗಳಾಗಬೇಕು ಎಂಬ ಬಾಬಾ ಸಾಹೇಬರ ಆಶಯದೊಂದಿಗೆ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.